ವಿಜಯಪುರದಲ್ಲಿ ಹಸಿರೀಕರಣಕ್ಕಾಗಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಸಸಿಗಳನ್ನು ನೆಟ್ಟು ಅವುಗಳಿಗೆ ನೀರುಣಿಸೋದಕ್ಕೆ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದರಿಂದ ಮನನೊಂದು ವೃದ್ಧ ದಂಪತಿ ಏನ್ ಮಾಡಿದ್ದಾರೆ ನೋಡಿ. ವಿಜಯಪುರ ಜಿಲ್ಲೆ ಮೊದಲೇ ಸುಡು ಬಿಸಿಲಿನಿಂದ ದಗದಗಿಸುವಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹಸಿರೀಕರಣಕ್ಕಾಗಿ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಶ್ರಮಿಸುತ್ತಾ ಇದೆ. ಆದರೆ ಸರ್ಕಾರದ ಸಿಬ್ಬಂದಿ ತಾವೇ ಹಚ್ಚಿರುವಂತಹ ಸಸಿಗಳಿಗೆ ನೀರುಣಿಸದೆ ಹಾಳು ಮಾಡುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಕಗ್ಗೋಡ ಗ್ರಾಮದ ಬಳಿ ಸುಮಾರು 15 ಎಕರೆ ಪ್ರದೇಶದಲ್ಲಿ 1200 ಗಿಡಗಳನ್ನು ಬೆಳೆಸಲು ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಗಿಡಗಳನ್ನು ನೆಟ್ಟಿದೆ. ಕಳೆದ 6 ತಿಂಗಳ ಹಿಂದೆ ಮಳೆಗಾಲದಲ್ಲಿ ಗಿಡಗಳನ್ನು ನೆಟ್ಟು ಅವುಗಳನ್ನು ಬೆಳೆಸಲು ಮುಂದಾಗಿದೆ. ಆರಂಭದಲ್ಲಿ 1 ತಿಂಗಳು ನೀರು ಹಾಕಿದ ಸಿಬ್ಬಂದಿ ಇತ್ತೀಚೆಗೆ ನೀರು ಹಾಕುವುದನ್ನೇ ಮರೆತು ಬಿಟ್ಟಿದ್ದಾರೆ. ವಿಜಯಪುರ ಅಂದ್ರೆ ಸಾಕು ರಣ ಬಿಸಿಲಿಗೆ ಹೆಸರುವಾಸಿಯಾಗಿರುವ ಜಿಲ್ಲೆ. ಇಲ್ಲಿ ಏನು ಬೇಸಿಗೆಯಲ್ಲಿ ತಾಪಮಾನ 40 ಡಿಗ್ರಿಗಿಂತಲೂ ಅಧಿಕವಾಗಿರುತ್ತೆ. ಏನು ಅರಣ್ಯ ಇಲಾಖೆಯವರು ಒಂದು ಈ ಗಿಡಗಳನ್ನ ನೆಟ್ಟು ಒಂದು ಪಾಲನೆ ಪೋಷಣೆ ಮಾಡಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸುಮಾರು ಈ ಒಂದು ವಿಜಯಪುರ ಜಿಲ್ಲೆಯ ಕಗ್ಗೋಡ ಗ್ರಾಮದಲ್ಲಿ ಒಂದು 1200ಕ್ಕೂ ಅಧಿಕ ಗಿಡಗಳನ್ನು ನೆಟ್ಟಿದ್ದಾರೆ. ಆದ್ರೆ ಸಮಸ್ಯೆ ಏನಂದ್ರೆ ಸರಿಯಾದ ನಿರ್ವಹಣೆ ಇಲ್ಲದೆ ತಾವಿಲ್ಲಿ ನೋಡಬಹುದು ದೃಶ್ಯದಲ್ಲಿ ನಾನೀಗ ತೋರಿಸ್ತೀನಿ. ಪ್ರತಿಯೊಂದು ಎಲ್ಲ ಗಿಡವೂ ಕೂಡ ಒಣಗ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ಸರಿಯಾದ ಏನು ಗಿಡಗಳನ್ನ ನಿರ್ವಹಣೆ ಮಾಡ್ತಿಲ್ಲ. ಬೇಸಿಗೆ ಕಾಲ ಆರಂಭವಾಗಿರುವ ಕಾರಣ ನೀರಿಲ್ಲದೆ ಗಿಡಗಳು ಒಣಗುತ್ತಿವೆ, ಇನ್ನೇನು ಬಾಡಿ ಹೋಗುತ್ತವೆ ಅನ್ನುವ ಹಂತಕ್ಕೆ ಬಂದಿವೆ. ಅಧಿಕಾರಿಗಳ ಗಮನಕ್ಕೂ ಕೂಡ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದನ್ನ ನೋಡಿದ ವೃದ್ಧ ರೈತ ದಂಪತಿ ಬಿರು ಬಿಸಿಲಿನಲ್ಲೂ ಕೂಡ ಅವುಗಳಿಗೆ ನೀರು ಹಾಕಿ ಮಕ್ಕಳಂತೆ ಅವುಗಳನ್ನ ಜೋಪಾನ ಮಾಡ್ತಾ ಇದ್ದಾರೆ. ನಿತ್ಯ ತಮ್ಮದೇ ಹೊಲದ ಬೋರ್ವೆಲ್ನಿಂದ ಪೈಪ್ ಮೂಲಕ ನೀರು ತಂದು ಹಾಕ್ತಿದ್ದಾರೆ. ಇದೊಂದು ಜೀವನದಾಗ ಇದೊಂದು ಒಳ್ಳೆ ಕೆಲಸ ಮಾಡ್ಬೇಕನ್ನೋದು ಅಪೇಕ್ಷೆ ನನಗಾಯ್ತು. ಅದರಿಂದ ಒಂದು 40,000 ರೂಪಾಯಿ ಕೊಟ್ಟು 45,000 ಕೊಟ್ಟು ಮೋಟರ್ ಕುಂದಿರ್ಸ್ರೆ, 25,000 ಕೊಟ್ಟು ಪೈಪ್ ತಂದೆ ಬಿಟ್ಟು ಈಗ ನೀರು ಅವಕ್ಕೆ ಚಾಲು ಮಾಡೀನಿ. ಅದಕ್ಕೆ ದಯವಿಟ್ಟು ಈ ಸರ್ಕಾರದವರು ಇದೆಲ್ಲ ಒಂದು ಶಿಸ್ತಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳ ಮೇಲೆ ಒಂದು ಕ್ರಮ ತಗೊಂಡು ಅವ್ರಿಗೆ ಅಂಜಿಕೆ ಇಟ್ಟು ಸರಿಯಾಗಿ ಹೋದ್ರ ಇನ್ನೊಂದು ತೋಡೆ ದಿನ ಮುಂದೆ ಕೊಟ್ಟ ಜಗತ್ತ, ಇಲ್ಲ ಅಂದ್ರ ಇನ್ ತೋಡೆಯಿಂದ ಮುಕ್ತಾಯ ಆಗ್ತದೆ. ಮೊದಲೇ ಈ ಭಾಗದಲ್ಲಿ ಕರೆಂಟ್ ಇರಲ್ಲ. ಮಧ್ಯಾಹ್ನ ಕರೆಂಟ್ ಬಂದಾಗ ಬಿಸಿಲಿನಲ್ಲೇ ದಂಪತಿಗಳಿಬ್ಬರು ನೀರು ಹಾಕ್ತಾರೆ. ಪೈಪ್ ಕೂಡ ಸ್ವಂತ ಹಣದಿಂದಲೇ ತಂದು ಹಾಕಿದ್ದಾರೆ. ರೈತ ಸಿದ್ದಪ್ಪ ಅವರ ಕೆಲಸಕ್ಕೆ ಅವರ ಪತ್ನಿ ಕೂಡ ಸಾಥ್ ನೀಡಿದ್ದಾರೆ. 2-3 ತಿಂಗಳಾಯ್ತ್ರಿ, ಅವ್ ಗಿಡ ಒಣಗ್ಲಾಕತ್ತವ್ರಿ. ನಮ್ನ ಮರ್ಗ ನೋಡ್ಬಾರ್ದವು, ನೋಡಂಗ ಆಗ್ಲಿಲ್ರಿ. ನಮ್ ಅರಿಮೇವನ್ ಹೇಳ್ರಿ, ಒಟ್ಟ ನೀರ್ ಬಿಡ್ರಪ್ಪ, ನೀವು ನೀರ್ ಬಿಡ್ರಿ, ನಮ್ ಹೊಲಕ್ ಬಿಡ್ಬೇಡ್ರಿ, ನೀವು ಅಲ್ಲೇ ನೀರ್ ಬಿಡ್ರಿ ಅಂತೇಳಿ ಅವನ್ ಹೇಳಂದ್ರ ನಮ್ ಹೊಲ್ದಂದ್ ಅಗದಾಗ ಬಿಟ್ಟು ಬಗ್ಸಿ ಬಿಟ್ಟು ಮಂದಿಗೆ ಆಳ್ ಹಚ್ಚಿ ಮಂದಿಗ್ ಕೊಟ್ಟು ನಾವು ಈ ಗಿಡಕ್ ನೆಟ್ಟೇವ್ರಿ. ಸರ್ಕಾರಿ ಗಿಡ ಬೆಳೆಸ್ಬೇಕಂದ್ರ ಹೆಮ್ಮೆ ರೀ ಅದೊಂದು. ಅದಕ್ಕೆ 1200 ಬಾಳ ದೊಡ್ಡ ಹೈರಾಣ ಆಗ್ತಾವ್ರಿ. ನಮ್ ಮುತ್ಯಾನ್ ತಲೆ ಮೇಲೆ ಸುದ್ದಿಲ್ರಿ, ಒಟ್ಟು ಗಿಡಕ್ ನೀರ್ ಬಿಡೋದು. ಪರಿಸರ ಉಳಿಸಿ ಅಂತ ಸರ್ಕಾರ ಪ್ರಚಾರವನ್ನ ಮಾಡುತ್ತೆ, ಆದ್ರೆ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾಗುತ್ತೆ. ಸರ್ಕಾರ ಮರೆತರೂ ಸಿದ್ದಪ್ಪ ಅವರಂತಹ ಪರಿಸರ ಪ್ರೇಮಿಗಳು ನಿತ್ಯ ಅವುಗಳನ್ನು ಉಳಿಸಲು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಈಗಲಾದರೂ ಇತ್ತ ನೋಡಬೇಕಾಗಿದೆ. ಸುನಿಲ್ ಗುಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬರಗನಾಡು ವಿಜಯಪುರದಲ್ಲಿ ಹಸಿರೀಕರಣಕ್ಕಾಗಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಸಸಿಗಳನ್ನು ನೆಟ್ಟು ಅವುಗಳಿಗೆ ನೀರುಣಿಸೋದಕ್ಕೆ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದರಿಂದ ಮನನೊಂದು ವೃದ್ಧ ದಂಪತಿ ಏನ್ ಮಾಡಿದ್ದಾರೆ ನೋಡಿ. ವಿಜಯಪುರ ಜಿಲ್ಲೆ ಮೊದಲೇ ಸುಡು ಬಿಸಿಲಿನಿಂದ ದಗದಗಿಸುವಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹಸಿರೀಕರಣಕ್ಕಾಗಿ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಶ್ರಮಿಸುತ್ತಾ ಇದೆ. ಆದರೆ ಸರ್ಕಾರದ ಸಿಬ್ಬಂದಿ ತಾವೇ ಹಚ್ಚಿರುವಂತಹ ಸಸಿಗಳಿಗೆ ನೀರುಣಿಸದೆ ಹಾಳು ಮಾಡುತ್ತಿದ್ದಾರೆ.
ವಿಜಯಪುರ ಜಿಲ್ಲೆಯ ಕಗ್ಗೋಡ ಗ್ರಾಮದ ಬಳಿ ಸುಮಾರು 15 ಎಕರೆ ಪ್ರದೇಶದಲ್ಲಿ 1200 ಗಿಡಗಳನ್ನ ಬೆಳೆಸಲು ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಗಿಡಗಳನ್ನ ನೆಟ್ಟಿದೆ. ಕಳೆದ 6 ತಿಂಗಳ ಹಿಂದೆ ಮಳೆಗಾಲದಲ್ಲಿ ಗಿಡಗಳನ್ನ ನೆಟ್ಟು ಅವುಗಳನ್ನ ಬೆಳೆಸಲು ಮುಂದಾಗಿದೆ. ಆರಂಭದಲ್ಲಿ 1 ತಿಂಗಳು ನೀರು ಹಾಕಿದ ಸಿಬ್ಬಂದಿ ಇತ್ತೀಚೆಗೆ ನೀರು ಹಾಕುವುದನ್ನೇ ಮರೆತು ಬಿಟ್ಟಿದ್ದಾರೆ. ವಿಜಯಪುರ ಅಂದ್ರೆ ಸಾಕು ರಣ ಬಿಸಿಲಿಗೆ ಹೆಸರುವಾಸಿಯಾಗಿರುವ ಜಿಲ್ಲೆ. ಇಲ್ಲಿ ಏನು ಬೇಸಿಗೆಯಲ್ಲಿ ತಾಪಮಾನ 40 ಡಿಗ್ರಿಗಿಂತಲೂ ಅಧಿಕವಾಗಿರುತ್ತೆ. ಏನು ಅರಣ್ಯ ಇಲಾಖೆಯವರು ಒಂದು ಈ ಗಿಡಗಳನ್ನ ನೆಟ್ಟು ಒಂದು ಪಾಲನೆ ಪೋಷಣೆ ಮಾಡಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸುಮಾರು ಈ ಒಂದು ವಿಜಯಪುರ ಜಿಲ್ಲೆಯ ಕಗ್ಗೋಡು ಗ್ರಾಮದಲ್ಲಿ ಒಂದು 1200ಕ್ಕೂ ಅಧಿಕ ಗಿಡಗಳನ್ನ ನೆಟ್ಟಿದ್ದಾರೆ. ಆದ್ರೆ ಸಮಸ್ಯೆ ಏನಂದ್ರೆ ಸರಿಯಾದ ನಿರ್ವಹಣೆ ಇಲ್ಲದೆ ತಾವಿಲ್ಲಿ ನೋಡಬಹುದು ದೃಶ್ಯದಲ್ಲಿ ನಾನೀಗ ತೋರಿಸ್ತೀನಿ. ಪ್ರತಿಯೊಂದು ಎಲ್ಲ ಗಿಡವೂ ಕೂಡ ಒಣಗ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ಸರಿಯಾದ ಏನು ಗಿಡಗಳನ್ನ ನಿರ್ವಹಣೆ ಮಾಡ್ತಿಲ್ಲ. ಬೇಸಿಗೆ ಕಾಲ ಆರಂಭವಾಗಿರುವ ಕಾರಣ ನೀರಿಲ್ಲದೆ ಗಿಡಗಳು ಒಣಗುತ್ತಿವೆ. ಇನ್ನೇನು ಬಾಡಿ ಹೋಗುತ್ತವೆ ಅನ್ನುವ ಹಂತಕ್ಕೆ ಬಂದಿವೆ. ಅಧಿಕಾರಿಗಳ ಗಮನಕ್ಕೂ ಕೂಡ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದನ್ನ ನೋಡಿದ ವೃದ್ಧ ರೈತ ದಂಪತಿ ಬಿರು ಬಿಸಿಲಿನಲ್ಲೂ ಕೂಡ ಅವುಗಳಿಗೆ ನೀರು ಹಾಕಿ ಮಕ್ಕಳಂತೆ ಅವುಗಳನ್ನ ಜೋಪಾನ ಮಾಡ್ತಾ ಇದ್ದಾರೆ. ನಿತ್ಯ ತಮ್ಮದೇ ಹೊಲದ ಬೋರ್ವೆಲ್ನಿಂದ ಪೈಪ್ ಮೂಲಕ ನೀರು ತಂದು ಹಾಕ್ತಿದ್ದಾರೆ. ಇದೊಂದು ಜೀವನದಾಗ ನಾ ಇದೊಂದು ಒಳ್ಳೆ ಕೆಲಸ ಮಾಡ್ಬೇಕನ್ನೋ ಅಪೇಕ್ಷೆ ನನಗಾಯ್ತು. ಅದರಿಂದ ಒಂದು 40,000 ರೂಪಾಯಿ ಕೊಟ್ಟು 45,000 ಕೊಟ್ಟು ಒಂದು ಮೋಟರ್ ಕುಂದ್ರಿಸ್ರೆ 25,000 ಕೊಟ್ಟು ಪೈಪ್ ತಂದೆ ಬಿಟ್ಟು ಈಗ ನೀರು ಅವಕ್ಕೆ ಚಾಲು ಮಾಡೀನಿ. ಅದಕ್ಕೆ ದಯವಿಟ್ಟು ಈ ಸರ್ಕಾರದವರು ಇದೆಲ್ಲ ಒಂದು ಶಿಸ್ತಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಈಗ ಎಲ್ಲಾ ಅಧಿಕಾರಿಗಳ ಮೇಲೆ ಒಂದು ಕ್ರಮ ತಗೊಂಡು ಅವ್ರಿಗೆ ಅಂಜಿಕೆ ಇಟ್ಟು ಸರಿಯಾಗಿ ಹೋದ್ರ ಇನ್ನೊಂದು ತೋಡೆ ದಿನ ಮುಂದೆ ಹೋಗ್ತ ಜಗತ್ತ, ಇಲ್ಲ ಅಂದ್ರ ನಿಮ್ ತೋಡೆಯಿಂದ ಮುಕ್ತಾಯ ಆಗ್ತದೇವ. ಮೊದಲೇ ಈ ಭಾಗದಲ್ಲಿ ಕರೆಂಟ್ ಇರಲ್ಲ. ಮಧ್ಯಾಹ್ನ ಕರೆಂಟ್ ಬಂದಾಗ ಬಿಸಿಲಿನಲ್ಲೇ ದಂಪತಿಗಳಿಬ್ಬರು ನೀರು ಹಾಕ್ತಾರೆ. ಪೈಪ್ ಕೂಡ ಸ್ವಂತ ಹಣದಿಂದಲೇ ತಂದು ಹಾಕಿದ್ದಾರೆ. ರೈತ ಸಿದ್ದಪ್ಪ ಅವರ ಕೆಲಸಕ್ಕೆ ಅವರ ಪತ್ನಿ ಕೂಡ ಸಾಥ್ ನೀಡಿದ್ದಾರೆ. 2-3 ತಿಂಗಳಾಯ್ತ್ರಿ ಅವ್ ಗಿಡ ಒಣಗ್ಲಾಕತ್ತವ್ರಿ. ನಮ್ಮನ್ನ ಮರ್ಗ ನೋಡ್ದಾಡ್ದು ನೋಡಂಗ ಆಗ್ಲಿಲ್ರಿ. ನಮ್ ಅರಿಮೇವನ್ ಹೇಳ್ರಿ ಒಟ್ಟ ನೀರ್ ಬಿಡ್ರಪ್ಪ, ನೀವು ನೀರ್ ಬಿಡ್ರಿ, ನಮ್ ಹೊಲಕ್ ಬಿಡ್ಬೇಡ್ರಿ, ನೀವು ಅಲ್ಲೇ ನೀರ್ ಬಿಡ್ರಿ ಅಂತೇಳಿ ಅವನ್ ಹೇಳಂದ್ರ ನಮ್ಗ ನಮ್ ಹೊಲ್ದಾನ್ ಬಿಟ್ಟು ಬಗ್ಸಿ ಬಿಟ್ಟು ಮಂದಿಗೆ ಆಳ್ ಹಚ್ಚಿ ಮಂದಿಗ್ ಕೊಟ್ಟು ನಾವು ಈ ಗಿಡಕ್ ನಿಂತೇವ್ರಿ. ಸರ್ಕಾರಿ ಗಿಡ ಬೆಳೆಸಬೇಕಂದ್ರ ಹೆಮ್ಮೆ ರೀ ಅದ. ಅದಕ್ಕೆ 1200 ಬಾಳ ದೊಡ್ಡ ಹೈರಾಣ ಆಗ್ತಾವ್ರಿ. ನಮ್ ಮುತ್ತೇನ್ ತಲೆ ಮೇಲೆ ಸುದ್ದಿಲ್ರಿ, ಒಟ್ಟು ಗಿಡಕ್ ನೀರ್ ಬಿಡೋದು. ಪರಿಸರ ಉಳಿಸಿ ಅಂತ ಸರ್ಕಾರ ಪ್ರಚಾರವನ್ನ ಮಾಡುತ್ತೆ, ಆದ್ರೆ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾಗುತ್ತೆ. ಸರ್ಕಾರ ಮರೆತರು ಸಿದ್ದಪ್ಪ ಅವರಂತಹ ಪರಿಸರ ಪ್ರೇಮಿಗಳು ನಿತ್ಯ ಅವುಗಳನ್ನು ಉಳಿಸಲು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಈಗಲಾದರೂ ಇತ್ತ ನೋಡಬೇಕಾಗಿದೆ. ಸುನಿಲ್ ಗುಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಹೊರಗುನಾಡು ವಿಜಯಪುರದಲ್ಲಿ ಹಸಿರೀಕರಣಕ್ಕಾಗಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಆದರೆ ಸಸಿಗಳನ್ನ ನೆಟ್ಟು ಅವುಗಳಿಗೆ ನೀರುಣಿಸೋದಕ್ಕೆ ಸಿಬ್ಬಂದಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದರಿಂದ ಮನನೊಂದು ವೃದ್ಧ ದಂಪತಿ ಏನ್ ಮಾಡಿದ್ದಾರೆ ನೋಡಿ. ವಿಜಯಪುರ ಜಿಲ್ಲೆ ಮೊದಲೇ ಸುಡು ಬಿಸಿಲಿನಿಂದ ದಗದಗಿಸುವಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹಸಿರೀಕರಣಕ್ಕಾಗಿ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಶ್ರಮಿಸುತ್ತಾ ಇದೆ. ಆದರೆ ಸರ್ಕಾರದ ಸಿಬ್ಬಂದಿ ತಾವೇ ಹಚ್ಚಿರುವಂತಹ ಸಸಿಗಳಿಗೆ ನೀರುಣಿಸದೆ ಹಾಳು ಮಾಡುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಕಗ್ಗೋಡ ಗ್ರಾಮದ ಬಳಿ ಸುಮಾರು 15 ಎಕರೆ ಪ್ರದೇಶದಲ್ಲಿ 1200 ಗಿಡಗಳನ್ನ ಬೆಳೆಸಲು ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಗಿಡಗಳನ್ನ ನೆಟ್ಟಿದೆ. ಕಳೆದ 6 ತಿಂಗಳ ಹಿಂದೆ ಮಳೆಗಾಲದಲ್ಲಿ ಗಿಡಗಳನ್ನ ನೆಟ್ಟು ಅವುಗಳನ್ನ ಬೆಳೆಸಲು ಮುಂದಾಗಿದೆ. ಆರಂಭದಲ್ಲಿ 1 ತಿಂಗಳು ನೀರು ಹಾಕಿದ ಸಿಬ್ಬಂದಿ ಇತ್ತೀಚೆಗೆ ನೀರು ಹಾಕುವುದನ್ನೇ ಮರೆತು ಬಿಟ್ಟಿದ್ದಾರೆ. ವಿಜಯಪುರ ಅಂದ್ರೆ ಸಾಕು ರಣ ಬಿಸಿಲಿಗೆ ಹೆಸರುವಾಸಿಯಾಗಿರುವ ಜಿಲ್ಲೆ. ಇಲ್ಲಿ ಏನು ಬೇಸಿಗೆಯಲ್ಲಿ ತಾಪಮಾನ 40 ಡಿಗ್ರಿಗಿಂತಲೂ ಅಧಿಕವಾಗಿರುತ್ತೆ. ಏನು ಅರಣ್ಯ ಇಲಾಖೆಯವರು ಒಂದು ಈ ಗಿಡಗಳನ್ನ ನೆಟ್ಟು ಒಂದು ಪಾಲನೆ ಪೋಷಣೆ ಮಾಡಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಸುಮಾರು ಈ ಒಂದು ವಿಜಯಪುರ ಜಿಲ್ಲೆಯ ಕಗ್ಗೋಡು ಗ್ರಾಮದಲ್ಲಿ ಒಂದು 1200ಕ್ಕೂ ಅಧಿಕ ಗಿಡಗಳನ್ನ ನೆಟ್ಟಿದ್ದಾರೆ. ಆದ್ರೆ ಸಮಸ್ಯೆ ಏನಂದ್ರೆ ಸರಿಯಾದ ನಿರ್ವಹಣೆ ಇಲ್ಲದೆ ತಾವಿಲ್ಲಿ ನೋಡಬಹುದು ದೃಶ್ಯದಲ್ಲಿ ನಾನೀಗ ತೋರಿಸ್ತೀನಿ.
ಪ್ರತಿಯೊಂದು ಎಲ್ಲ ಗಿಡವೂ ಕೂಡ ಒಣಗ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ಸರಿಯಾದ ಏನು ಗಿಡಗಳನ್ನ ನಿರ್ವಹಣೆ ಮಾಡ್ತಿಲ್ಲ. ಬೇಸಿಗೆ ಕಾಲ ಆರಂಭವಾಗಿರುವ ಕಾರಣ ನೀರಿಲ್ಲದೆ ಗಿಡಗಳು ಒಣಗುತ್ತಿವೆ. ಇನ್ನೇನು ಬಾಡಿ ಹೋಗುತ್ತವೆ ಅನ್ನುವ ಹಂತಕ್ಕೆ ಬಂದಿವೆ. ಅಧಿಕಾರಿಗಳ ಗಮನಕ್ಕೂ ಕೂಡ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದನ್ನ ನೋಡಿದ ವೃದ್ಧ ರೈತ ದಂಪತಿ ಬಿರು ಬಿಸಿಲಿನಲ್ಲೂ ಕೂಡ ಅವುಗಳಿಗೆ ನೀರು ಹಾಕಿ ಮಕ್ಕಳಂತೆ ಅವುಗಳನ್ನ ಜೋಪಾನ ಮಾಡ್ತಾ ಇದ್ದಾರೆ. ನಿತ್ಯ ತಮ್ಮದೇ ಹೊಲದ ಬೋರ್ವೆಲ್ನಿಂದ ಪೈಪ್ ಮೂಲಕ ನೀರು ತಂದು ಹಾಕ್ತಿದ್ದಾರೆ. ಇದೊಂದು ಜೀವನದಾಗ ನಾ ಇದೊಂದು ಒಳ್ಳೆ ಕೆಲಸ ಮಾಡ್ಬೇಕನ್ನೋದು ಅಪೇಕ್ಷೆ ನನಗಾಯ್ತು. ಅದರಿಂದ ಒಂದು 40,000 ರೂಪಾಯಿ ಕೊಟ್ಟು 45,000 ಕೊಟ್ಟು ಒಂದು ಮೋಟರ್ ಕುಂದ್ರಿಸ್ರೆ 25,000 ಕೊಟ್ಟು ಪೈಪ್ ತಂದೆ ಬಿಟ್ಟು ಈಗ ನೀರು ಅವಕ್ಕೆ ಚಾಲು ಮಾಡೀನಿ. ಅದಕ್ಕೆ ದಯವಿಟ್ಟು ಈ ಸರ್ಕಾರದವರು ಇದೆಲ್ಲ ಒಂದು ಶಿಸ್ತಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಈಗ ಎಲ್ಲಾ ಅಧಿಕಾರಿಗಳ ಮೇಲೆ ಒಂದು ಕ್ರಮ ತಗೊಂಡು ಅವ್ರಿಗೆ ಅಂಜಿಕೆ ಇಟ್ಟು ಸರಿಯಾಗಿ ಹೋದ್ರ ಇನ್ನೊಂದು ತೋಡೆ ದಿನ ಮುಂದಕ್ಕೆ ಹೊಕ್ಕ ಜಗತ್ತ, ಇಲ್ಲ ಅಂದ್ರ ಇನ್ ತೋಡೆಯಿಂದ ಮುಕ್ತಾಯ ಆಗ್ತದೆ. ಮೊದಲೇ ಈ ಭಾಗದಲ್ಲಿ ಕರೆಂಟ್ ಇರಲ್ಲ. ಮಧ್ಯಾಹ್ನ ಕರೆಂಟ್ ಬಂದಾಗ ಬಿಸಿಲಿನಲ್ಲೇ ದಂಪತಿಗಳಿಬ್ಬರು ನೀರು ಹಾಕ್ತಾರೆ. ಪೈಪ್ ಕೂಡ ಸ್ವಂತ ಹಣದಿಂದಲೇ ತಂದು ಹಾಕಿದ್ದಾರೆ. ರೈತ ಸಿದ್ದಪ್ಪ ಅವರ ಕೆಲಸಕ್ಕೆ ಅವರ ಪತ್ನಿ ಕೂಡ ಸಾಥ್ ನೀಡಿದ್ದಾರೆ. 2-3 ತಿಂಗಳಾಯ್ತ್ರಿ ಅವ್ ಗಿಡ ಒಣಗ್ಲಾಕತ್ತವ್ರಿ. ನಮ್ಮನ್ನ ಮರ್ಗ ನೋಡ್ಬಾರ್ದು, ನೋಡಂಗ ಆಲಿಲ್ರಿ. ನಮ್ಮ ಅರಿಮೇವನ್ ಹೇಳ್ರಿ ಒಟ್ಟ ನೀರ್ ಬಿಡ್ರಪ್ಪ, ನೀವು ನೀರ್ ಬಿಡ್ರಿ, ನಮ್ ಹೊಲಕ್ ಬಿಡ್ಬೇಡ್ರಿ, ನೀವು ಅಲ್ಲೇ ನೀರ್ ಬಿಡ್ರಿ ಅಂತ ಹೇಳಿ ಅವನ್ ಹೇಳಂದ್ರ ನಮ್ ಹೊಲ್ದಂದ್ ಅಗಲ ಬಿಟ್ಟು ಬಗ್ಸಿ ಬಿಟ್ಟು ಮಂದಿ ಆಳ್ ಹಚ್ಚಿ ಮಂದಿ ಕೊಟ್ಟು ನಾವು ಈ ಗಿಡಕ್ ನಿಂತೇವ್ರಿ. ಸರ್ಕಾರಿ ಗಿಡ ಬೆಳೆಸ್ಬೇಕಂದ್ರ ಹೆಮ್ಮೆ ರೀ ಅದ. ಅದಕ್ಕೆ 1200 ಬಾಳ ದೊಡ್ಡ ಹೈರಾಣ ಆಗ್ತಾವ್ರಿ. ನಮ್ ಮುತ್ತನ್ ತಲೆ ಮೇಲೆ ಸುದ್ದಿಲ್ರಿ, ಒಟ್ಟು ಗಿಡಕ್ ನೀರ್ ಬಿಡೋದು. ಪರಿಸರ ಉಳಿಸಿ ಅಂತ ಸರ್ಕಾರ ಪ್ರಚಾರವನ್ನ ಮಾಡುತ್ತೆ, ಆದ್ರೆ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾಗುತ್ತೆ. ಸರ್ಕಾರ ಮರೆತರು ಸಿದ್ದಪ್ಪ ಅವರಂತಹ ಪರಿಸರ ಪ್ರೇಮಿಗಳು ನಿತ್ಯ ಅವುಗಳನ್ನು ಉಳಿಸಲು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಈಗಲಾದರೂ ಇತ್ತ ನೋಡಬೇಕಾಗಿದೆ. ಸುನಿಲ್ ಗುಡೆನ್ನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ.